ಆಯ್ತು, ಎಲ್ಲಿಗೆ ಬೇಕಾ ಹೋಗೋಣ ಅಣ್ಣ. ನಾವು ಗೇಟ್ ತೆಗೋಣ, ಒಳಗಡೆ ಹೋಗೋಣ. ಗೇಟಿಗೆ ಹಾಕಂಗಿಲ್ಲ. ಯಾಕೆ ಗೇಟ್ ಹಾಕಿದ್ದೀರಾ? ಎಷ್ಟು ನಂಬರ್ ವಿಲ್ಲ ಗೊತ್ತಿಲ್ಲ. ನಾನು ಪಬ್ಲಿಕ್ ರೋಡಲ್ಲಿ ಹೋಗ್ಬೇಕು. ಪಬ್ಲಿಕ್ ರೋಡ್ ಅಲ್ವಾ? ನಾ ಪಬ್ಲಿಕ್ ರೋಡಲ್ಲಿ ಅಡ್ಡಾಕಂಗಿಲ್ವಲ್ಲ? ಇಲ್ಲ 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 ಅಲ್ಲ, ಯಾರನ್ನ ಕರೀರಿ, ಪಬ್ಲಿಕ್ ರೋಡಲ್ಲಿ ನಮ್ಮನ್ನು ಬಿಡಬೇಕು. ಪಬ್ಲಿಕ್ ರೋಡಲ್ಲಿ ಅಡ್ಡ ಹಾಕಿದ್ರೆ ಗೇಟ್ಗೆ ಹಾಕಂಗಿಲ್ಲ ರೋಡ್ಗೆ ಅಲ್ವಾ? ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ ಯಾರು ಕನ್ನಡ ಗೊತ್ತಿರೋರನ್ನ ಕರೀರಿ. ಪಾಪ ನಿಮ್ಮ ಹಿಂದಿಯವ್ರಿಗೆ ತೊಂದರೆ ಬೇಡ. ಇದು ನಂಬಿಯವರಾದರೆ ಒಳಗಡೆ ಬಿಡಬಾರ್ದು ಅಂತೇನಿಲ್ಲ. ಅರ್ಥ ಆಯ್ತಾ? ಯಾರು ನನ್ನ ಕರೆಯಂಗಿದ್ರೆ ಕರೀರಿ. ನಾನು ಒಳಗಡೆ ಹೋಗ್ಬೇಕು. ನನ್ನ ಪಬ್ಲಿಕ್ ರೋಡು, ನನ್ನ ಮನೆ ಗೊತ್ತಿಲ್ಲ. ನಾನು ಎಲ್ಲೂ ಹೋಗ್ಬೇಕಾಗಿಲ್ಲ. ನನಗೆ ಇದು ಪಬ್ಲಿಕ್ ರೋಡು ಓಪನ್ ಆಗ್ಬೇಕಷ್ಟೇ. ಎಲ್ಲಾರನ್ನೂ ಬಿಡೋ. ಈಗ ನಿಮಗೆ ಗೊತ್ತಿಲ್ದಿದ್ರೆ ನಾನು ಹಾಕಿದ್ದೀನಿ. ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ? ನಾನು ಇವಾಗ ಬಂದಿರೋದೇ ಯಾಕೆ ಬಿಡಲ್ಲ ಅನ್ನೋದು ಕೇಳೋದಕ್ಕೆ ಅಷ್ಟೇ. ನಾನು ಒಳಗಡೆ ಹೋಗ್ಬೇಕಾಗಿಲ್ಲ. ಹೋಗೋಣ, ಎಲ್ಲಿಗೆ ಬೇಕಾದ್ರೆ ಹಾಕೋಣ. ಹೇಳಿ. ಸ್ವಲ್ಪ ಮಿಡಿಲ್ ಬ್ಯಾಕ್ ಸೈಡ್ ಕಾರು ಅಣ್ಣ. ಆಯ್ತು, ಎಲ್ಲಿಗೆ ಬೇಕಾದ್ರೂ ಹೋಗೋಣ. ಸರ್, ನನಗೆ ಇದು ಪಬ್ಲಿಕ್ ರೋಡಲ್ಲಿ ಎಲ್ಲರೂ ಹೋಗ್ಬೇಕು ಅಂತ ಇದೆ. ಯಾರು ಗೇಟ್ಗಳು ಹಾಕಿ ನಂಬರ್ಗಳು ಬರ್ಕೊಂಡು ಕಳಿಸ್ಬೇಕಂತಿಲ್ಲ. ಅರ್ಥ ಆಯ್ತಾ? ನಾವು ಒಳಗಡೆ ಹೋಗ್ಬೇಕು. ರೋಡ್ ನಮ್ದಿದು ಪಬ್ಲಿಕ್ ರೋಡು, ರಾಜ್ಪಾಲರ ರೋಡಲ್ಲಿ ನಂಬಿಯಾರಾದರೆ ಏನು ದೊಡ್ಡ ಇಶ್ಯೂ ಅಲ್ಲ. ಯಾರನ್ನ ಕರೀದ್ರೂ ನಾವು ಮಾತಾಡೋಣ. ಹಲೋ ಸರ್, ಕನ್ನಡ ಬರುತ್ತಾ? ನನ್ನ ಹೆಸರು ಮಹೇಶ್ ಅಂತ ಸರ್. ಇದು ರಾಜ್ಯಪಾಲರ ರೋಡ್ ಆಗಿರೋದ್ರಿಂದ ಎಲ್ಲರೂ ಎಲ್ಲೂ ಗೇಟ್ ಕಮ್ಯುನಿಟಿ ಲೇಔಟ್ಗಳಿಗೆ ಬರೋದಿಲ್ಲ. ವಿಲ್ಲಾ ಪ್ರಾಜೆಕ್ಟು ಕರ್ನಾಟಕದಲ್ಲಿ ಇಲ್ಲ. ಬರೀ ಅಪಾರ್ಟ್ಮೆಂಟಿಗೆ ಮಾತ್ರ ಗೇಟ್ ಕಮ್ಯುನಿಟಿ ಇದೆ. ನಾನೇ ತೆರವುಗೊಳಿಸಿದ್ದೀನಿ ಸುಮಾರು ಲೇಔಟ್ಗಳಲ್ಲಿ. ನಾನೀಗ ಒಳಗಡೆ ಬರಬೇಕು. ನನ್ನ ಕಾರ್ ಬಂದಿದೆ, ಒಳಗಡೆ ಬಿಡಲ್ಲ ಅಂತ ಇದ್ದಾರೆ. ನನಗದು ರೀಸನ್ ಕೊಡಿ. ನಿಮ್ಗೇನು ತೊಂದರೆ ಮಾಡಲ್ಲ ಸರ್. ನಾನು ಒಳಗಡೆ ಲೇಔಟ್ ಒಳಗಡೆ ಸಾರ್ವಜನಿಕ ಇದು ರಾಜ್ಯಪಾಲರ ರೋಡ್ ಇರೋದ್ರಿಂದ ಯಾರಿಗೂ ಕೊಡಂಗಿಲ್ಲ. ಪಾರ್ಕು ಪಬ್ಲಿಕ್ದು, ಇದೇನು ರೋಡುಗಳು ರಾಜ್ಯಪಾಲರದು. ಹಂಗಾಗಿ ಅದನ್ನ ಅಡ್ಡಾಕಕ್ಕೆ ಯಾರೂ ಅಡ್ಡಾಕಬಾರ್ದು. ಇದು ನೀವು ಈ ಥರ ಮಾಡಿದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ. ಹಾಗೂ ಆನೇಕಲ್ ಟೌನ್ ಪ್ಲಾನಿಂಗ್ ಏನಿದೆಯೋ ಅದು ಇಲ್ಲಿ ಇಳಿಬೇಕಾಗ್ತದೆ. ಮಂಜೇಶ್ ಅನ್ನೋ ಅಧಿಕಾರಿ ಏನಿದಾರೋ ಅವ್ರು ಬಂದು ಇದ್ರ ಬಗ್ಗೆ ಸಂಪೂರ್ಣವಾಗಿ ನೋಡಿ ಕಾನೂನು ಕ್ರಮ ಜರುಗಿಸ್ಬೇಕಾಗುತ್ತೆ ಅವರು. ಈಗ ಒಂದು 2 ಲೇಔಟ್ಗೆ ನಾನೇ ಹಾಕಿದ್ದೀನಿ. ಯಾಕೆ ಪಬ್ಲಿಕ್ ರೋಡ್ಗೆ ಗೇಟ್ಗಳು ಹಾಕ್ಕೊಂಡು ಗಾಡಿಗಳ ನಂಬರ್ ಬರ್ಕೊಂಡು ಯಾಕೆ ಬಿಡ್ತಾ ಇದ್ದೀರಾ? ಕಾನೂನಲ್ಲಿದ್ದರೆ ಮಾಡಿ, ಸಂತೋಷ. ಸಂವಿಧಾನದಲ್ಲಿ ಕಾನೂನಲ್ಲಿದ್ದರೆ ಸಂತೋಷ, ನೀವು ಮಾಡ್ಬೋದು. ನಿಮ್ಗೆ ಹಕ್ಕಿದೆ. ನಾನೊಬ್ಬ ಲೀಗಲ್ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಸರ್. ಅರ್ಥ ಆಯ್ತಾ? ಸರ್, ತೊಂದರೆ ಮಾಡೋದಲ್ಲ ಇದು ಪಬ್ಲಿಕ್ ರೋಡು. ಕೇಳ್ತಾ ಇಲ್ಲ ನಿಮ್ಮನ್ನ ನೀವು. ನಾನು ಈಗ ನೋಡಿ ಸರ್, ನಾನು ಒಬ್ಬ ಗೇಟ್ ಕಮ್ಯುನಿಟಿ ಲೇಔಟಲ್ಲಿ ಇದ್ದೀನಿ. ಅದಕ್ಕೆ ನಾನೇ ಈಗ ಮಂಜೇಶ್ ಅವ್ರನ್ನ ಕೇಳಿ ನಾನೇ ತೆರವುಗೊಳ್ಸಕ್ಕೆ ಹಾಕಿದ್ದೀನಿ. ಅವ್ರು ಹೈಕೋರ್ಟ್ಗೆ ಸ್ಟೇ ಹೋಗಿದ್ದಾರೆ. ಹೈಕೋರ್ಟ್ ವೆಕೆಟ್ ಹೋಗಿದ್ದೀನಿ. ನೆನ್ನೆ ಇಲ್ಲ ಮೊನ್ನೆ ಆನೇಕಲ್ ಕೋರ್ಟಲ್ಲಿ ವೆಕೆಟ್ ಆಗಿದೆ. ನಾನೇ ಗೇಟ್ ಕಮ್ಯುನಿಟಿ ಒಳಗಡೆ ನಾನು ತೊಗೊಂಡಿದ್ದೀನಿ ಮನೆ. ಅದನ್ನ ನಾನೇ ವೆಕೆಟ್ ಮಾಡಿಸಿದ್ದೀನಿ. ಗೇಟ್ಗಳನ್ನ ಯಾವುದೇ ರೀತಿಯಲ್ಲಿ ಇರಬಾರ್ದು ಅಂತ ಜಾರಿ ದಳಕ್ಕೂ ಹಾಕಿದ್ದೀನಿ. ಜಾರಿ ದಳ ಬಂದು ತೊಗೊತಾ ಇದೆ ಅದು ಕೈಗೆ. ಅದು ಜಾರಿ ದಳ ಅನ್ನೋದು ನಿಮ್ಗೆ ಗೊತ್ತಿದೆ. ಡೆಮೊಲೇಷನ್ ಮಾಡೋದಕ್ಕೆ ಜಾರಿ ದಳ ಅಂತಾರೆ. ಅದಕ್ಕೆ ಕಂಪ್ಲೇಂಟು ಮಾಡಿದ್ದೀರಿ. ಗೇಟ್ ಹೊಡಿಬೇಕು ಅಂತ ಅವ್ರಿಗೂ ಕೊಟ್ಟಾಗಿದೆ. ಹೈಕೋರ್ಟಲ್ಲಿ ಸ್ಟೇ ಇತ್ತು, ಅದೂ ವೆಕೆಟ್ ಆಗ್ತಾ ಇದೆ. ನೋಡಿ, ಇವಾಗ ನೀವು ನಮ್ಮ ಲೇಔಟದ್ದು ಏನು ಮಾಡಿದ್ದೀನಿ ನೋಡಿ. ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ ನೋಡಿ ಸರ್. ಈಗ ಎಲ್ಲ ಫೇಸ್ಬುಕ್ಕಲ್ಲೂ ಆಗ್ತಾಯಿದೆ, ಇವಾಗಲೂ ಲೈವೇ ಹೋಗ್ತಾಯಿದೆ. ನಾನು ಇದನ್ನ ಸಾರ್ವಜನಿಕರಿಗೆ ಮುಕ್ತವಾಗಿ ಬಿಡಬೇಕಾಗಿರುವ ರಸ್ತೆಗಳನ್ನ ಗಾಡಿಗಳು ಎಂಟ್ರಿ ಮಾಡಿ ಕ್ಯಾಮ್ರಾಗಳು ಹಾಕಿ ಇದೆಲ್ಲ ಮಾಡೋಂಗಿಲ್ಲ. ತಮಗೆಲ್ಲ ಗೊತ್ತಿರ್ಬೋದು ಸರ್, ನಿಮ್ಗೆ ಅನುಭವ ಇದೆ, ಕಾನೂನು ಬಗ್ಗೆ ಅರಿವಿದೆ. ನಿಮ್ಮ ಬಿಲ್ಡರ್ ಯಾರು ಮಾಲೀಕ ಇದ್ದಾರೆ ಅವ್ರಿಗೂ ನನ್ನ ಹೆಸರು ಗೊತ್ತು.